ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, 27 ಆಗಸ್ಟರಂದು ಏನು ಕೆ ಪಿ ಎಸ್ ಸಿಯ ಎಕ್ಸಾಮ್ ನಡೀತು. ಸೊ ಈ ಒಂದು ಎಕ್ಸಾಮಲ್ಲಿ ಅನೇಕ ಒಂದು ತೊಂದರೆಗಳು ಮತ್ತು ಭ್ರಷ್ಟಾಚಾರ ಕೂಡ ಆಗಿದೆ ಅಂತ ಅಭ್ಯರ್ಥಿಗಳು ಇಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕೆ ಪಿ ಎಸ್ ಸಿಯಿಂದ ಯಾವುದೇ ಒಂದು ಸ್ಪಷ್ಟನೆಯನ್ನು ನೀಡ್ತಾ ಇಲ್ಲ. ಯಾಕಂದರೆ ಎಕ್ಸಾಮ್ನ ಆತುರದಿಂದ ಈ ಒಂದು ಎಕ್ಸಾಮ್ನ ಕಂಡಕ್ಟ್ನ ಮಾಡಿದ್ರು. ಸೊ ಹೀಗಾಗಿ ಅಭ್ಯರ್ಥಿಗಳಲ್ಲಿ ಅನೇಕ ಗೊಂದಲ ಕೂಡ ಮೂಡಿದೆ. ಹಾಗೂ ಏನು ಎಕ್ಸಾಮ್ ನಡೀತು, ಸೊ ಆ ಒಂದು ಎಕ್ಸಾಮಲ್ಲೂ ಕೂಡ ಇಲ್ಲಿ ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಆ ಲೋಪ ಕೂಡ ಬಂದಿದೆ. ಮತ್ತು ಈ ಒಂದು ಆ ಲೋಪದಲ್ಲಿ ಆಗಿರುವಂತಹ ಒಂದು ಪ್ರಶ್ನೆಗಳಿಗೆ ಗ್ರೇಸ್ ಅಂಕ ನೀಡಿ ಅಂತ ನಮ್ಮ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ಆದರೆ ಆ ಕೆ ಪಿ ಎಸ್ ಸಿ ಯಾವುದೇ ಒಂದು ಉತ್ತರ ಕೊಡದೆ ಇಲ್ಲಿ ನಮ್ಮ ಮೌನಕ್ಕೆ ಜಾರಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಅಧಿಸೂಚನೆ ಉಲ್ಲಂಘನೆ ಕೂಡ ಆಗಿದೆ. ಅಂದರೆ ಅಧಿಸೂಚನೆಯನ್ನು ಬಿಟ್ಟಿದ ತಕ್ಷಣ, ಅಪ್ಲಿಕೇಶನ್ ಹಾಕಿದ ತಕ್ಷಣ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ರು. ಇಲ್ಲಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಏನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಂತೆ 40 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿತ್ತು. ಆದರೆ ಇಲ್ಲಿ ಬರೀ ಇತಿಹಾಸ ಮತ್ತು ಭೂಗೋಳಕ್ಕೆ ಸಂಬಂಧಿಸಿದಂತೆ 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗಿದೆ. ಇನ್ನು ಪ್ರಶ್ನೆ ಪತ್ರಿಕೆ 2ರಲ್ಲಿ ಸಾಮಾನ್ಯ ಮನೋಸಾಮರ್ಥ್ಯಕ್ಕೆ ಸಂಬಂಧವಾದಂತೆ 30 ಪ್ರಶ್ನೆಯನ್ನು ಕೇಳುವುದಾಗಿ ಹೇಳಿ ಬರೀ 18 ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಕೇಳಲಾಗಿದೆ ಅಂತ ಇಲ್ಲಿ ಅಭ್ಯರ್ಥಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಏನು ಅಧಿಸೂಚನೆಯಲ್ಲಿ ಬಿಟ್ಟಂತಹ ಒಂದು ಮಾಹಿತಿ ಏನಿದೆ ಅದರ ಪ್ರಕಾರ ಇಲ್ಲಿ ಕ್ವಶನ್ಸ್ನ ಕೊಡ್ಬೋದಾಯಿತು. ಅದೇ ರೀತಿ ಇಲ್ಲಿ ಗ್ರೇಸ್ ಅಂಕ ಕೂಡ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆ ಪಿ ಎಸ್ ಸಿಯಿಂದ ಯಾವುದೇ ಒಂದು ಅಧಿಕೃತವಾಗಿ ಹೇಳಿಕೆ ಬಂದಿಲ್ಲ. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಅನೇಕ ತಪ್ಪುಗಳು ಕಂಡು ಬಂದಿರೋದರಿಂದ ಕೆಲವು ಪ್ರಶ್ನೆಗಳಿಗೆ ಕೆ ಪಿ ಎಸ್ ಸಿಯಿಂದ ಗ್ರೇಸ್ ಅಂಕ ನೀಡುವ ಸಾಧ್ಯತೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇನ್ನು ಕೆ ಪಿ ಎಸ್ ಸಿಯಿಂದ ಅಧಿಕೃತವಾಗಿ ಹೇಳಿಕೆ ಬಿಡುಗಡೆ ಆದಮೇಲೆ ಯಾವ ಒಂದು ಆ ಕ್ವಶನ್ಗೆ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ, ಯಾವ ರೀತಿ ಗ್ರೇಸ್ ಅಂಕ ಕೊಡ್ತಾರೆ ಅಂತ ಇಲ್ಲಿ ನಿಶ್ಚಯ ಆಗೋದು. ಅದೇ ರೀತಿ ಈಗಾಗಲೇ ಕೀ ಉತ್ತರ ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಇಲ್ಲಿ 2 ಪತ್ರಿಕೆಗಳಲ್ಲಿ ಕೀ ಉತ್ತರಗಳನ್ನು ಬುಧವಾರ ಬಿಡುಗಡೆಯನ್ನು ಮಾಡಲಾಗಿದೆ. ಸೆಪ್ಟೆಂಬರ್ 4ರ ಸಂಜೆ 5:30 ಒಳಗೆ ಪತ್ರದ ಮೂಲಕ ಕಚೇರಿಗೆ ಆಕ್ಷೇಪಣೆಗಳನ್ನು ನೀವು ಸಲ್ಲಿಸ್ಬೋದಾಗಿರುತ್ತೆ. ಸೊ ಈ ಒಂದು ಕೀ ಉತ್ತರದಲ್ಲಿ ಯಾವುದಾದ್ರೂ ನಿಮಗೆ ಡೌಟು ಅಥವಾ ಈ ಕೀ ಉತ್ತರ ಸರಿ ಇಲ್ಲ, ನಮಗೆ ಗ್ರೇಸ್ ಅಂಕ ಬರಬೇಕು ಅಂತ ನೀವು ಏನಾರ ಮಾಡಿದ್ರೆ ಇಲ್ಲಿ ಆಕ್ಷೇಪಣೆಗಳನ್ನು ನೀವು ಕೂಡ ಸೆಪ್ಟೆಂಬರ್ 4ರ ಸಂಜೆ 5:30 ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಅದೇ ರೀತಿ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪಗಳಾಗಿದೆ ಅಲ್ವಾ. ಸೊ ಯಾವ ಒಂದು ಕ್ವಶನ್ಸ್ಗೆ ಇಲ್ಲಿ ಲೋಪದೋಷಗಳು ಆಗಿದೆ ಅಂತ ನೀವು ನೋಡ್ಬೋದಾಗಿದೆ. ಸುಮಾರು 8 ಕ್ವಶನ್ಸಲ್ಲಿ ಇಲ್ಲಿ ಲೋಪದೋಷ ಆಗಿದೆ. ಸೊ ಆದ್ದರಿಂದ ನಮ್ಮ ಕೆ ಪಿ ಎಸ್ ಸಿಯು ದಯವಿಟ್ಟು ಅಭ್ಯರ್ಥಿಗಳ ಒಂದು ಕೋರಿಕೆಯನ್ನು ಇಲ್ಲಿ ಪರಿಗಣನೆಯನ್ನು ಮಾಡಿ ಸೊ ಯಾವ ಒಂದು ಪ್ರಶ್ನೆಗಳಲ್ಲಿ ಲೋಪ ಆಗಿದೆ, ಕ್ವಶನ್ಸ್ ತಪ್ಪು ಬಂದಿದೆ, ಸೊ ಅದಕ್ಕೆ ಗ್ರೇಸ್ ಅಂಕ ನೀಡಬೇಕು ಅಂತ ಸೊ ಈ ಒಂದು ಮೂಲಕ ಅಭ್ಯರ್ಥಿಗಳು ಕೋರ್ಕೊಳ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ತೀರ್ಮಾನ ಏನಿದ್ರು ಕೆ ಪಿ ಎಸ್ ಸಿ, ಯಾಕಂದರೆ ಇವಾಗ ಎಕ್ಸಾಮ್ ಮುಂದಕ್ಕೆ ಹಾಕಿ ಅಂತ ಅಂದಾಗೂ ಕೂಡ ಕೆ ಪಿ ಎಸ್ ಸಿ ಯಾವುದೇ ಒಂದು ತಲೆಯನ್ನು ಕೆಡಿಸ್ಕೊಂಡಿಲ್ಲ. ಅಭ್ಯರ್ಥಿಗಳ ಹೋರಾಟ ಮತ್ತು ಮನವಿಗೆ ಯಾವುದೇ ಒಂದು ಸ್ಪಂದನೆಯನ್ನು ಕೊಡದೆ ಅವರು ಏನೋ ಎಕ್ಸಾಮ್ ಡೇಟ್ನ ನಿಗದಿಯನ್ನು ಮಾಡಿದರು. ಸೊ ಆ ಒಂದು ಎಕ್ಸಾಮ್ ಡೇಟ್ಗೆ ಆ ಎಕ್ಸಾಮ್ನ ಮಾಡಿಯೇ ತೀರಿದರು ನಮ್ಮ ಕೆ ಪಿ ಎಸ್ ಸಿಯ ಅಧಿಕಾರಿಗಳು ಹಾಗೂ ಸರ್ಕಾರ. ಸೊ ಇವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಎಕ್ಸಾಮ್ಸಲ್ಲಿ ಅನೇಕ ದೋಷಗಳಾಗಿದೆ, ಲೋಪದೋಷಗಳು. ಸೊ ಇದಕ್ಕಾರ ನಮ್ಮ ಅಭ್ಯರ್ಥಿಗಳಿಗೆ ಒಂದು ಮನವಿಗೆ ಅಥವಾ ಏನು ಇವಾಗ ಆಗಿರುವಂತಹ ತಪ್ಪಿಗೆ ಕೆ ಪಿ ಎಸ್ ಸಿ ಹೊಣೆ ಹೊತ್ತು ಸೊ ಇದಕ್ಕೆಲ್ಲ ಒಂದು ಪರಿಹಾರ ಕೊಡುತ್ತಾ ಅಂತ ಕಾಯ್ದು ನೋಡ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿಗಳು. ಸೊ ಇದಿಷ್ಟು ಈ ಒಂದು ಹುದ್ದೆಯ ನೇಮಕಕ್ಕೆ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.